ಶ್ವೇತಭವನದ ಬಳಿ ನಡೆದ ಗುಂಡಿನ ದಾಳಿ ನಂತರ ಅಮೆರಿಕ ಸರ್ಕಾರದಿಂದ ಪ್ರಮುಖ ನಿರ್ಧಾರ ಪ್ರಕಟವಾಗಿದೆ. ಟ್ರಂಪ್ ಆಡಳಿತವು ಅಮೆರಿಕದ ಆಶ್ರಯ ಪ್ರಕರಣಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಿದೆ. ಇದರೊಂದಿಗೆ ಅಫ್ಘಾನ್ ಪಾಸ್ಪೋರ್ಟ್ ಹೊಂದಿರುವವರಿಗೆ ವೀಸಾ ನೀಡುವಿಕೆಯನ್ನ ಕೂಡ ನಿಲ್ಲಿಸಲಾಗಿದೆ. ಶ್ವೇತಭವನದಿಂದ ಸ್ವಲ್ಪ ದೂರದಲ್ಲೇ ನಡೆದ ದಾಳಿಯಲ್ಲಿ ಇಬ್ಬರು ರಾಷ್ಟ್ರೀಯ ಗಾರ್ಡ್ ಸೈನಿಕರು ಗುಂಡೇಟಿಗೆ ಗುರಿಯಾಗಿದ್ದಾರೆ. ಅಧಿಕಾರಿಗಳ ಪ್ರಕಾರ 20 ವರ್ಷದ ಸಾರಾ ಬೆಕ್ಸ್ಟ್ರೋಮ್ ಚಿಕಿತ್ಸೆಯ ವೇಳೆ ಮೃತಪಟ್ಟಿದ್ದಾರೆ. 24 ವರ್ಷದ ಆಂಡ್ರೋ ಉಲ್ಫ್ ಅವರ ಸ್ಥಿತಿ ಗಂಭೀರವಾಗಿದೆ. ಕೇಸಿನಲ್ಲಿ ಆರೋಪಿಯಾಗಿರುವ 29 ವರ್ಷದ ಅಫ್ಘಾನ್ ಪ್ರಜೆ ರಹಮಾನಲ್ಲಾ ಲಖನ್ವಾಲ್ 2021ರಲ್ಲಿ ಅಮೆರಿಕ ಪ್ರವೇಶಿಸಿದ್ದಾಗಿ ದಾಖಲೆಗಳು ಸೂಚಿಸುತ್ತವೆ. ಯುಎಸ್ಸಿಐಎಸ್ ನಿರ್ದೇಶಕ ಜೋಸೆಫ್ ಎಡ್ಲೋ ಈ ಎಲ್ಲ ಅಧಿಕಾರಿಗಳಿಗೆ ಆಶ್ರಯ ನಿರ್ಧಾರಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲು ಸೂಚನೆ ನೀಡಿದ್ದಾರೆ. ಎಡ್ಲೋ ಹೇಳುವಂತೆ ಅಮೆರಿಕನ್ ನಾಗರಿಕರ ಸುರಕ್ಷತೆ ಅತ್ಯಂತ ಪ್ರಮುಖ. ಸಂಪೂರ್ಣ ತನಿಖೆ ಇಲ್ಲದೆ ನಾವು ಮುಂದುವರಿಯುವುದಿಲ್ಲ. ಈ ಕ್ರಮವು ದೇಶಾದ್ಯಂತ ಭದ್ರತಾ ಚಿಂತನೆಗಳು ಗಟ್ಟಿಯಾಗುತ್ತಿರುವ ಸಮಯದಲ್ಲಿ ಹೊರಬಂದಿದೆ. ಟ್ರಂಪ್ ಆಡಳಿತದ ಪ್ರಕಾರ ಬೈಡೆನ್ ಆಡಳಿತದ ಅವಧಿಯಲ್ಲಿ ಅನುಮೋದಿಸಲಾದ ಎಲ್ಲ ಆಶ್ರಯ ಪ್ರಕರಣಗಳನ್ನು ಮರುಪರಿಶೀಲಿಸಲಾಗುವುದು. ಅನೇಕ ಪ್ರಕರಣಗಳಲ್ಲಿ ಸೂಕ್ತ ಪರಿಶೀಲನೆ ಇರಲಿಲ್ಲ ಎಂಬ ಆರೋಪ ಸರ್ಕಾರದದ್ದು. ಇದಕ್ಕೂ ಮೊದಲು ಯುಎಸ್ಸಿಐಎಸ್ 19 ದೇಶಗಳ ನಾಗರಿಕರಿಂದ ಗ್ರೀನ್ ಕಾರ್ಡ್ ಅರ್ಜಿಗಳನ್ನು ಮರುಪರಿಶೀಲಿಸಲು ಪ್ರಾರಂಭಿಸಿತ್ತು. ಇದು ಜೂನ್ನ ಅಧ್ಯಕ್ಷೀಯ ಆದೇಶದ ನಂತರ ಕ್ರಮವಾಗಿತ್ತು. ರಾತ್ರೋರಾತ್ರಿ ಪ್ರಕಟಿಸಿದ ತನ್ನ ಹೇಳಿಕೆಯಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ರು, ಅಮೆರಿಕವು 3ನೇ ವಿಶ್ವ ರಾಷ್ಟ್ರಗಳಿಂದ ವಲಸೆಗೆ ಶಾಶ್ವತ ನಿಷೇಧ ವಿಧಿಸುತ್ತಿದೆ. ಅವರ ಪ್ರಕಾರ ದೇಶೀಯ ಶಾಂತಿಯನ್ನ ಹಾಳು ಮಾಡುವ ಯಾವುದೇ ವಿದೇಶಿಯರ ಪೌರತ್ವವನ್ನ ರದ್ದುಗೊಳಿಸಬಹುದು. ಹಾಗೆಯೇ ಪಾಶ್ಚಿಮಾತ್ಯ ನಾಗರಿಕತೆಗೆ ಅನುಗುಣವಾಗಿಲ್ಲದವರನ್ನ ನೇರವಾಗಿ ಗಡೀಪಾರು ಮಾಡುವ ಸೂಚನೆ ನೀಡಿದ್ದಾರೆ. ಇನ್ನು ಶ್ವೇತಭವನದ ಬಳಿ ನಡೆದ ದಾಳಿಯ ನಂತರ ಅಮೆರಿಕದ ವಲಸೆ ನೀತಿಗಳು ವೇಗವಾಗಿ ಕಠಿಣವಾಗುತ್ತಿರುವುದು ಸ್ಪಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ಈ ಕ್ರಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಪರಿಣಾಮ ಬೀರುತ್ತವೆ ಎನ್ನುವುದನ್ನು ಗಮನಿಸಬೇಕಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.